ನಮಸ್ತೆ ಸ್ನೇಹಿತರೆ, ನಾನು ನಮ್ಮ ಪ್ರೀತಿಯ ಕಿರಣ್, ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್. ಸ್ನೇಹಿತರೆ, ದಿನಕ್ಕೊಂದು ಇಂಡೈಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಿಫ್ಟಿ ಫೈನಾನ್ಸ್ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ನಿಫ್ಟಿ ಫೈನಾನ್ಸ್ ಸರ್ವಿಸಸ್ ಅಂದರೆ ಸ್ನೇಹಿತರೆ, ಇದು ಬ್ಯಾಂಕು, ಇನ್ಶೂರೆನ್ಸು, ಅದರ್ ಫೈನಾನ್ಸ್ ಸರ್ವಿಸಸ್ಸು, ಫೈನಾನ್ಸ್ ಸಂಸ್ಥೆಗಳನ್ನು ಒಳಗೊಂಡು ಒಂದು NSE ಇಂಡೈಸಿಸ್ ಒಂದು ಕ್ರಿಯೇಟ್ ಮಾಡಿದೆ ಸ್ನೇಹಿತರೆ. ಇದರ ಸ್ನೇಹಿತರೆ, ಇದು ಕರೆಂಟ್ ಟ್ರೇಡ್ ಆಗ್ತಿರೋದು ಕರೆಂಟ್ ಬಂದು 23,788 ಕರೆಂಟ್ ಟ್ರೇಡ್ ಆಗ್ತಿದೆ ಸ್ನೇಹಿತರೆ. ಇದರಲ್ಲಿ ಟೋಟಲ್ಲು 19 ಸ್ಟಾಕ್ಗಳು ಬರ್ತವೆ. ಇದರ ಒಂದು ಇಂಡೈಸಿಸ್ ಪಿ ರೇಷಿಯೋ 16.48 ಇದೆ ಸ್ನೇಹಿತರೆ. ಅದೇ ರೀತಿ ಇದು ಕಳೆದ ದಿನಗಳಲ್ಲಿ ಎಷ್ಟು ಕೊಟ್ಟಿದೆ ಅಂತ ತಿಳಿಸ್ಕೊಡ್ತೀನಿ. ಲಾಸ್ಟ್ 1 ಇಯರಿಂದ 10.71% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ 3 ಇಯರ್ಸಲ್ಲಿ 38.98, ಅದೇ ರೀತಿ 5 ಇಯರ್ಸಲ್ಲಿ 63.41, ಅದೇ ರೀತಿ 10 ಇಯರ್ಸಲ್ಲಿ 219% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ ಇದರಲ್ಲಿ ಟಾಪ್ ಯಾವ ಸಂಸ್ಥೆಗಳು ಬರ್ತವೆ ಅಂದರೆ ಟೋಟಲ್ ICICI ಬ್ಯಾಂಕ್, HDFC ಬ್ಯಾಂಕ್, ಬಜಾಜ್ ಫೈನಾನ್ಸ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, SBI, REC, ಶ್ರೀರಾಮ್ ಫೈನಾನ್ಸ್, PFC, ಅದೇ ರೀತಿ LIC ಹೌಸಿಂಗ್ ಫೈನಾನ್ಸ್, ಅದೇ ರೀತಿ ಮುಥೂಟ್ ಫೈನಾನ್ಸ್. ಇವು ಮೇಜರ್ ಸ್ಟಾಕ್ಗಳು ಬರ್ತವೆ ಸ್ನೇಹಿತರೆ. ಟೋಟಲ್ 19 ಸ್ಟಾಕ್ ಇದೆ. ಇದರಲ್ಲಿ ನೀವು ಲಾಂಗ್ ಟರ್ಮ್ ಹೂಡಿಕೆ ಮಾಡ್ಬೋದಾದರೆ HDFC ಇರ್ಬೋದು, ICICI, SBI ಬ್ಯಾಂಕ್, ಈ ಥರ ಸಂಸ್ಥೆಯಲ್ಲಿ ನೀವು ಲಾಂಗ್ ಟರ್ಮ್ ಹೂಡಿಕೆ ಮಾಡ್ಬೋದು ಸ್ನೇಹಿತರೆ. ಇದು ಯಾವುದೇ ರೆಕಮೆಂಡ್ ಅಲ್ಲ ಸ್ನೇಹಿತರೆ. ದಯವಿಟ್ಟು ನೀವು ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಇದರ ಬಗ್ಗೆ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಳಿ ವಿಷಯನ. ಫೈನಾನ್ಷಿಯಲ್ ಇರ್ಬೋದು, ಫಂಡಮೆಂಟಲ್ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಷಯ ಇದಾಗಿತ್ತು. ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಲು ನನಗೆ ಸ್ಫೂರ್ತಿ ಬರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.